ಅಂಬಾಂ ಪೀತಾಂಬರಶ್ರೋಣೀಂ ಲಂಬಾಲಕಲಸನ್ಮುಖೀಂ ಬಿಂಬಾಧರೋಷ್ಠೀಂ ಕಸ್ತೂರಿ ಜಂಬಾಲತಿಲಕಾಂ ಭಜೆ. ಅಂಬಾಂ ಇಡೀ ಜಗತ್ತಿಗೆ ತಾಯಿಯಾದವಳು ಅಂತ ಅರ್ಥ. ಇಡೀ ಜಗತ್ತಿಗೆ ತಾಯಿಯಾದಂತಹವಳೇ. ಪೀತಾಂಬರ ಶ್ರೋಣೀಂ, ಪೀತಾಂಬರ ಅಂತಂದ್ ಹೇಳಿದ್ರೆ ರೇಷ್ಮೆಯ ಬಟ್ಟೆಯನ್ನ ಧರಿಸಿದವಳೆ. ಲಂಬಾಲಕ ಲಸನ್ಮುಖೀಂ, ಲಂಬ ಆಲಕ ಲಸನ್ಮುಖೀಂ, ಉದ್ದವಾದ ಮುಖದಿಂದಾಗಿ ಎಲ್ಲರನ್ನ ಸಂತೋಷ ಪಡಿಸುವವಳೆ. ಲಂಬಾಲಕ ಲಸನ್ಮುಖೀಂ ಬಿಂಬಾಧರೋಷ್ಠೀಂ, ಬಿಂಬಾಧರೋಷ್ಠೀಂ ಅಂತಂದ್ ಹೇಳಿದ್ರೆ ಕೆಂಪಾದ ತುಟಿಯುಳ್ಳವಳೆ ಅಂತ ಅರ್ಥ. ಇಂತಹ ಕಸ್ತೂರಿ ಜಂಭಾಲ ತಿಲಕಾಂ ಭಜೆ. ಕಸ್ತೂರಿ ಕುಂಕುಮವನ್ನ ಧರಿಸಿದ್ದಾಳೆ. ಜಂಬಾಲ ತಿಲಕ ಅನ್ನುವಂಥದ್ದು ಅದು ಒಂದು ವಿಶೇಷವಾದಂತಹ ತಿಲಕ, ಅದು ಹಣೆಗೆ ಹಚ್ಚುವಂತಹ ಒಂದು ಕುಂಕುಮ ವಿಶೇಷ. ಅಂತಹ ಕುಂಕುಮವನ್ನ ಧರಿಸಿದವಳೆ ನಿನ್ನನ್ನ ನಾನು ನಮಸ್ಕರಿಸುತ್ತೇನೆ. ಹಾಗಾದ್ರೆ ಈ ಶ್ಲೋಕದ ಮೇಲ್ನೋಟದ ಅರ್ಥ ಇಷ್ಟು. ಅಂಬಾಂ ಇಡೀ ಜಗತ್ತಿನ ತಾಯಿಯಾದಂತಹವಳೆ. ಅವಳ ಒಂದೊಂದಿದ್ದಾರೆ. ಪೀತಾಂಬರ ಶ್ರೋಣೀಂ ರೇಷ್ಮೆಯ ಬಟ್ಟೆಯನ್ನ ಧರಿಸಿದವಳೆ. ಹಳದಿ ಬಣ್ಣದ ಪೀತಾಂಬರ ಅಂತಂತ ಹೇಳಿದ್ರೆ ಹಳದಿಯಾದ ರೇಷ್ಮೆಯ ಬಟ್ಟೆಯನ್ನು ಧರಿಸಿದವಳೆ. ಲಂಬಾಲಕ ಲಸನ್ಮುಖೀಂ, ಲಸನ್ಮುಖೀಂ ಅಂತಂದ್ ಹೇಳಿದ್ರೆ ಪ್ರಕಾಶಮಾನವಾದ ಮುಖವುಳ್ಳವಳು. ಲಂಬಾಲಕ ಅಂತಂದ್ ಹೇಳಿದ್ರೆ ಉದ್ದವಾದ ಮುಖದಿಂದಾಗಿ ಮುಖವು ಶೋಭಿಸ್ತಾ ಇತ್ತು ಅಂತಂದ್ರೆ ಒಂದೊಂದು ರೂಪದಲ್ಲಿ ಒಂದೊಂದು ತರದ ಮುಖ ಇರುತ್ತೆ. ಆ ಶರೀರಕ್ಕೆ ಅನುರೂಪವಾದಂತಹ ಮುಖವುಳ್ಳವಳೆ. ಬಿಂಬಾಧರೋಷ್ಠೀಂ ಕೆಂದುಟಿಯುಳ್ಳವಳೆ. ಕಸ್ತೂರಿ ಜಂಬಾಲ ತಿಲಕಾಂ ಭಜೆ ಕಸ್ತೂರಿ ತಿಲಕವನ್ನು ಧರಿಸಿದವಳು. ಕಸ್ತೂರಿ ಕುಂಕುಮ ಅಂತ ನಮ್ಗೆ ಗೊತ್ತಿದ್ದೆ. ಮತ್ತೆ ಜಂಬಾಲ ಅನ್ನುವಂಥದ್ದು ಒಂದು ಥರದ ಇದು ಕುಂಕುಮ ವಿಶೇಷ. ಅಂತಹ ಕುಂಕುಮ ವಿಶೇಷವನ್ನ ಧರಿಸಿದವಳೆ. ಇಂತಹ ನಿನ್ನನ್ನ ನಾನು ಭಜೆ ನಮಸ್ಕರಿಸುತ್ತೇನೆ ಅಂತ ಅರ್ಥವನ್ನ ಹೇಳ್ತಾ ಇದ್ದಾರೆ. ಇಲ್ಲಿ ಒಟ್ಟು ಕೇತಕಿ ವೃಕ್ಷಗಳು ಅಂತ ಕರೀತಾರೆ. ಇದಕ್ಕೆ ಅನೇಕ ಇವುಗಳನ್ನು ಹೇಳಿದ್ದಾರೆ. ಕೆಂಪು ಬಣ್ಣದ ಕುಂಕುಮ ವಿಶೇಷ ಅಂತ ಇದರಲ್ಲಿ ಹೇಳಿದ್ದಾರೆ. ಇಂತಹ ಕೇತಕ ವೃಕ್ಷದಿಂದ ಬರುವಂತಹ ಕುಂಕುಮವನ್ನ ಧರಿಸಿರುವವಳೆ. ಇಂತಹ ನಿನ್ನನ್ನು ನಾನು ನಮಸ್ಕಾರ ಮಾಡ್ತೇನೆ. ಇದನ್ನ ಇದು ಕೇತಕಿ ವೃಕ್ಷಗಳು ಅಂತಂದ್ ಹೇಳಿದ್ರೆ ಕೆಸರಿನಲ್ಲಿ ಬೆಳೆಯುವಂತಹ ಒಂದು ವೃಕ್ಷ ವಿಶೇಷ.
ಅಂತಹ ಕೇತಕಿ ವೃಕ್ಷದಿಂದ ತೆಗೆದಂತಹ ಕುಂಕುಮವನ್ನು ಧರಿಸಿರುವವಳೆ, ಇಂತಹ ನಿನ್ನನ್ನ ನಾನು ನಮಸ್ಕಾರ ಮಾಡ್ತೇನೆ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಅಂಬಾಂ ಪೀತಾಂಬರ ಶ್ರೋಣೀಂ ಲಂಬಾಲಕ ಲಸನ್ಮುಖೀಂ ಬಿಂಬಾಧರೋಷ್ಠೀಂ. ಓಷ್ಠ ಅಂತಂದ್ ಹೇಳಿದ್ರೆ ಸಂಸ್ಕೃತದಲ್ಲಿ ತುಟಿಗಳು ಅಂತ ಅರ್ಥ. ಬಿಂಬಾಧರೋಷ್ಠೀಂ ಅಂತಂದ್ ಹೇಳಿದ್ರೆ ಕೆಂಪಾದ ಕೆಳತುಟಿ ಉಳ್ಳವಳು. ಇಂತಹ ನಿನ್ನನ್ನ ನಾನು ನಮಸ್ಕಾರ ಮಾಡ್ತೇನೆ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಕೇತಕಿ ಪುಷ್ಪ ಅಂದ್ರೆ ಕೇತಕಿ ಪುಷ್ಪ ಅಂಬಾಂ ಪೀತಾಂಬರ. ಕೇತಕಿ ಪುಷ್ಪಗಳು, ಹೌದು. ಕೇದಗಿ ಅಂತ ಹೇಳಿದ್ರೆ ಅದೇನಾ? ಹಳದಿ ಕಲರ್ ಉದ್ದ ಇರುತ್ತೆ. ಹೌದು ಹೌದು ಹೌದು, ಅದೇ ಕರೆಕ್ಟ್. ಕೇತಕಿ ಪುಷ್ಪ ಅಂತ ಪೂಜೆಯಲ್ಲಿ ಬಳಸ್ತಾರೆ. ಅದೇ ಉದ್ದ ಇರುತ್ತೆ. ಅದು ಇದು ಕಮಲದ ಹಾಗೆ ಸರೋವರದಲ್ಲಿ ಬೆಳೆಯುವಂತಹದ್ದು. ಅದೇ ನಾಗರ ಪಂಚಮಿ ಜಾಸ್ತಿ ಯೂಸ್ ಮಾಡ್ತಾರೆ. ನಾಗರ ಪಂಚಮಿ ನಮ್ ಕಡೆ ಎಲ್ಲ ಕೇದಗೆ ಅಂತ ಹೇಳ್ತಾರೆ. ಕೇದಗೆ ತಾಳೆ ಹೂವ ಅಂತ ಅಂತಾರೆ. ಅವುಗಳನ್ನ ತೆಗೆದು ಅದರಿಂದ ಕುಂಕುಮ ಮಾಡ್ತಾರೆ. ಹೌದೌದು. ಅದನ್ನ ಧರಿಸಿರುವವಳೆ, ಅಂತಹ ನಿನ್ನನ್ನ ನಾನು ಭಜಿಸುತ್ತೇನೆ ಅಂದ್ರೆ ಸೇವೆ ಮಾಡ್ತೇನೆ ಅನ್ನುವಂಥದ್ದು ಈ ಶ್ಲೋಕದ ಅರ್ಥ. ಅಂಬಾಂ ಪೀತಾಂಬರ ಶ್ರೋಣೀಂ ಲಂಬಾಲಕ ಲಸನ್ಮುಖೀಂ ಬಿಂಬಾಧರೋಷ್ಠೀಂ ಕಸ್ತೂರಿ ಜಂಭಾಲ ತಿಲಕಾಂ ಭಜೆ ಅಂತ ಒಟ್ಟಾರೆ ಈ ಶ್ಲೋಕದ ಭಾವಾರ್ಥವನ್ನು ನೋಡಿದ್ದೇವೆ. ಇವತ್ತಿಗೆ ಈ ಪಾಠವನ್ನು ಇಷ್ಟಕ್ಕೆ ನಿಲ್ಲಿಸ್ಕೊಂಡಿರೋಣ. ಇಲ್ಲೂ ಕೂಡ ಮಳೆ ಇರೋದ್ರಿಂದ ಸ್ವಲ್ಪ ಇದು ನೆಟ್ವರ್ಕ್ ಸರಿಯಾಗಿ ಸಿಗ್ತಾ ಇಲ್ಲ. ಮತ್ತೆ ಇದ್ರಲ್ಲಿ